ಪರಮೇಶ್ವರಿ ಹೆಸರನ್ನು ಕೂಡ ಇವರಿಟ್ಟಿದ್ದಾರೆ. ಹೀಗಾಗಿ ಮಕ್ಕಳ ಮೇಲೆ ಮಮತೆ ಮತ್ತು ಒಂದು ಮಾತನ್ನು ಹೇಳಿ ನನ್ನ, ಯಾಕಂದರೆ ಭಾಳ ಟೈಮ್ ಆಗಿದೆ. ಜೋರಾಪುರವರು ಇವರು ಅಪಾರ ಮನಸ್ಸಿನವರು, ಸಹೃದಯಗಳು. ಒಂದು ಸಲ ನಾನು ಹೇಳೋದಂದರೆ ಮಂದಿ ಮಾತು ಕೇಳಿ ಹೆಡ್ತಿನ ಸ್ವಲ್ಪ ಕಾಡಿಗಟ್ಟದ ಅಂಥೇಳಿ, ಆದರೆ ಇವರು ಮಾತ್ರ ಯಾರ ಮಾತು ಕೇಳಿ ಬಿಡಲಿ, ನಮ್ಮ ಮಾತು ಕೇಳಿ ಮಾತನ್ನು ಉತ್ಸಾಹಿಸಿ ಕೇಳ್ತಾ ಇದ್ದಾರೆ. ಅವರೆಲ್ಲ ಬೆಳವಣಿಗೆಗೆ ಅವರೇ ಇದು ಅಂತೇಳಿ, ಅವರು ಒಂದು ಆಪತ್ಕಾಲದಲ್ಲಿದ್ದಾಗ ಅಂದಾಗ ನೀವು ಉಳಿದು ಬರ್ತೀರಿ, ಏನಾಗೋದಿಲ್ಲ ಅಂತ ಹೇಳಿದ್ದೆ. ಅವರು ತಮ್ಮ ಧರ್ಮಪತ್ನಿಯನ್ನು ಬಾಂಬೆ ಕರೆದುಕೊಂಡು ಹೋಗಿ ಪುರುಷ ಮಹಾಪತಿ ಅವರು ಜೋರಾಪುರ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಸತಿಯ ಬಗ್ಗೆ ಬಹಳ ಅಪಾರವಾದ ಅನ್ನುವಂತಹ ಕಾವ್ಯನಾಮದಿಂದ ಕೃತಿಗಳನ್ನು ಬರಿತಾ ಇದ್ದಾರೆ. ಅಜ್ಜಾರು ಬೇರೆ ಕಡೆಗೆ ಹೋಗುವ ಅವರ ಕೃತಿಯನ್ನು ಅರ್ಧವಲಿಗೆ ಇವತ್ತು ನಾವು ಇಟ್ಟಿದ್ದೀವಿ. ಅದರಲ್ಲಿ ತಮ್ಮ ಆತ್ಮಚರಿತ್ರೆಯನ್ನು ಬರೆದಿದ್ದಾರೆ. ಅವರು ಬರೆದಂಥ ಗ್ರಂಥಗಳ ವಿಮರ್ಶೆಗಳು ಕೂಡ ಇವೆ. ಸಮಾಜಕ್ಕೆ ಏನನ್ನಾದರೂ ಮಾಡಬೇಕು ಅನ್ನುವಂಥ ಧ್ಯೇಯ ಉದ್ದೇಶ ನಮ್ಮಲ್ಲಿ ಬರ್ತದೆ ಅನ್ನೋ ಮಾತನ್ನು ಹೇಳಿ ನನ್ನ ಪ್ರಾಸ್ತಾವಿಕ ಭಾಷಣಕ್ಕೆ ವಿರಾಮ. ಹಾಗೂ ವೇದಿಕೆ ಮೇಲೆ ಪೂಜನೆ ಸಸಿಗೆ ನೀರಿರುವುದರ ಮೂಲಕ ಈ ಉದಾಹರಣೆ ಸಸಿಗೆ ನೀರಿರುವುದರ ಮೂಲಕ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಅರ್ಥಪೂರ್ಣಗೊಳಿಸಿದಂಥ ವೇದಿಕೆ ಮೇಲೆ ಪೂಜರು ಮತ್ತು ಎಲ್ಲ ಗಣ್ಯರಿಗೆ ಧನ್ಯವಾದವನ್ನು ಸಲ್ಲಿಸ್ತಾ, ವೇದಿಕೆ ಮೇಲೆ ಬರಬೇಕು ಸೌಮ್ಯ ನಂದಗಾಮಿ ಅವರು. ಈ ಕಾರ್ಯಕ್ರಮವನ್ನು ಸಸಿಗೆ ನೀರು ತಮಗೆಲ್ಲರಿಗೂ ಶರಣಾರ್ಥಿಗಳು.